ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. KSIC ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅರ್ಲಿ ಮಾರ್ನಿಂಗ್ 7 o'clock ಮನೆಯಿಂದ ಹೊರಟ್ವಿ ಊರಿಂದ. ಸೊ ಇವಾಗ ಕುಣಿಗಲ್ಲಲ್ಲಿ ಸ್ಟಾಪ್ ಮಾಡಿದ್ದೀವಿ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟೆಲ್ ಪರಿಮಳದಲ್ಲಿ. ಸೊ ಎಲ್ಲ ಇಡ್ಲಿ ವಡೆ ತಿನ್ಕೊಂಬಿಟ್ಟು ಮತ್ತೆ ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣ KSIC ಶೋರೂಮಿಗೆ. ಅಲ್ಲಿ ಬಂದು ನೋಡಿದ್ರೆ ಏನಪ್ಪ ಆಯಿತು ಅಂದರೆ ಇವತ್ತು ಸ್ಟಾಕೇ ಬಂದಿಲ್ಲ ಅಂತ ಹೇಳಿದ್ರು. ಯೂಶ್ವಲಿ ಚನ್ನಪಟ್ಟಣದಲ್ಲಿ ಫ್ರೈಡೇ ಸ್ಟಾಕ್ ಬರುತ್ತಂತೆ. ಸೊ ನಾವು ಫ್ರೈಡೇ ಅರ್ಲಿ ಮಾರ್ನಿಂಗ್ ಹೊರಟ್ವಿ, ಬಟ್ ಅವತ್ತು ಸ್ಟಾಕ್ ಬಂದಿರಲಿಲ್ಲ. ನೋಡಿ KSIC ಶೋರೂಮ್. ನಾನು ಫಸ್ಟ್ KSIC ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ ನಾಮಕರಣ ಫಂಕ್ಷನಿಗೆ ತೊಗೊಳ್ಳೋಣ ಅಂತ. ಅಲ್ಲಿ ಯಾವುದು ಬೇರೆ ಸ್ಯಾರೀಸೂ ಇರಲಿಲ್ಲ. ಅಂದರೆ ಗೊತ್ತಿರುತ್ತೆ ಇವಾಗಂತೂ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ KSICಲಿ. ಮತ್ತು ಬೆಂಗಳೂರಲ್ಲಿ ಮೈಸೂರಲ್ಲೆಲ್ಲ ರಶ್ ಇರುತ್ತೆ, ಕ್ಯೂ ಸಿಸ್ಟಮ್ ಇರುತ್ತೆ, ಟೋಕನ್ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲೆಲ್ಲ ಪಾಪು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಫ್ರೈಡೇನೇ ಸಿಗುತ್ತಲ್ವಾ ಅಂತ ಹೇಳಿ. ಇಲ್ಲಿ ಸ್ಟಾಕ್ ಬಂದಿಲ್ಲ, ನಾಳೆ ಬರುತ್ತೆ ಇಲ್ಲೂ ಕೂಡ ಅಂತ ಹೇಳಿದ್ರು. ಸೊ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹೂವಿಷ್ಕಾ ಮತ್ತು ಮಹಾನ್ಯು ಆಟ ಆಡ್ತಾಯಿದ್ದಾರೆ ನೋಡಿ. ಅಂದರೆ ನಮಗೆಲ್ಲ ಸ್ಯಾರಿ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇದೆ. ಅವರಿಬ್ಬರಿಗೂ ಆಟ ಆಡ್ತಾಯಿದ್ದಾರೆ, ಅವರಿಬ್ಬರು ಎಂಜಾಯ್ ಮಾಡ್ತಾಯಿದ್ದಾರೆ ಅದು. ಸೊ ಮತ್ತೆ ನಾಳೆ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ನಾಳೆ ಮತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ 7:30ಗೆ ಬಿಟ್ವಿ. ಅಂದರೆ 9:30 10 ಒಳಗೆ ಬಂದರೆ ಬೆಸ್ಟ್ ಅಂತ ಹೇಳಿ. ಸೊ ನೋಡಿ ಇವಾಗ ಅಂದರೆ ಅಮ್ಮ ಮತ್ತು ಹೂವಿಷ್ಕಾ ಬರಲಿಲ್ಲ. ನಾನು ನಂದಕ್ಕ, ಕಾವ್ಯತ್ಗೆ, ಮಹಾನ್ಯು ಮತ್ತು ಚಿಕ್ಕ ಬೇಬಿ ಕರ್ಕೊಂಡು ಹೊರಟ್ವಿ. ಸೊ ಇವಾಗ ಆಲ್ಮೋಸ್ಟ್ ಇದ್ದೀವಿ ಚನ್ನಪಟ್ಟಣದಲ್ಲಿ. ಸೊ ಬಂದು ನೋಡಿದ್ರೆ ಅಂದರೆ 9:45 ಆಗೋಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ನಿನ್ನೆ ಅಂದರೆ ಸ್ಟಾಕ್ ಬಂದಿಲ್ಲ ಅಂತ ಎಲ್ಲ ಮುಂಚೆನೇ ತಿಳ್ಕೊಂಬಿಟ್ಟಿದ್ದಾರೆ. ಸೊ ಅದಕ್ಕೆ ಅಷ್ಟು ಜನ ಇರಲಿಲ್ಲ. ಇವತ್ತು ನೋಡಿ ಎಷ್ಟು ರಶ್ ಇದೆ. ಮತ್ತು ಇನ್ನೂ ಅದು ಓಪನ್ ಕೂಡ ಆಗಿಲ್ಲ ಬಾಗಿಲು. ಇನ್ನೂ ಸ್ಯಾರೀಸ್ ಎಲ್ಲ ಒಳಗೆ ಹೋಗಿ ನೋಡಬೇಕು. ನೋಡಿ ಇವಾಗ ಒಳಗಡೆ ಎಲ್ಲರೂ ಒಂದೊಂದು ಇಟ್ಕೊಂಬಿಟ್ಟಿದ್ದಾರೆ. ನಮಗೂ ಫೈನಲಿ ಇದು ಸಿಕ್ತು. ಅಂದರೆ ಅಲ್ಲಿ ಯಾವ ಥರ ಇರುತ್ತೆ ಅಂತ ಇವಾಗಂತೂ ನಿಮಗೆ ಗೊತ್ತಿರುತ್ತೆ. ತುಂಬಾ ಅಂದರೆ 65 ಸ್ಯಾರೀಸ್ ಅಷ್ಟೇ ಬಂದಿದ್ದು ನಾವು ಹೋಗಿದ್ದ ದಿನ. ಸೊ ಯಾವ ಸ್ಯಾರಿ ತೊಗೊಂಡೆ ಅಂತ ಹೇಳ್ತೀನಿ ಕೊನೆಯಲ್ಲಿ. ಸೊ ಅಕ್ಕ ನೆನ್ನೆ ಸಿಕ್ಕಿರಲಿಲ್ವಲ್ಲ, ಸೊ ಇವತ್ತು ಕೈ ಮುಕ್ಕೊಂಬಿಡು ಚಾಮುಂಡೇಶ್ವರಿಗೆ, ಆನ್ ದ ವೇನೇ ಸಿಗುತ್ತಲ್ವ. ಸೊ ಸಿಕ್ಕಿದ್ರೆ ಬಂದು ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ಯಾರಿ ಸಿಕ್ತಲ್ವ. ಸೊ ಬಂದ್ವಿ ಟೆಂಪಲಿಗೆ, ಗೌಡ್ಗೆರೆಗೆ. ಸೊ ಬಂದು ಚಾಮುಂಡೇಶ್ವರಿಗೆ ಪೂಜೆ ಮಾಡಿಸ್ಕೊಂಡು, ಅಂದರೆ ನಮಸ್ಕಾರ ಮಂಗಳಾರತಿ ತೊಗೊಂಡು ನಮಸ್ತೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಇವಾಗ ಮತ್ತೆ ಮನೆಗೆ ಹೊರಟ್ವಿ. ಸೊ ತುಂಬ ಖುಷಿ ಆಗ್ತಾಯಿದೆ ಸ್ಯಾರಿ ಸಿಕ್ಕಿರೋದು. ಸೊ ನೋಡಿ ಇವಾಗ ಮನೆಗೆ ಬಂದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾವ ಸ್ಯಾರಿ ತೊಗೊಂಡೆ ಅಂತ. ಫೈನಲಿ KSIC ಅಂದರೆ ನಾಮಕರಣಕ್ಕೆ ತೊಗೊಂಡಿದ್ದೀನಿ, ಪಾಪು ನಾಮಕರಣಕ್ಕೆ. ಅದ್ರದ್ದು ಯಾವ ಥರ ಬ್ಲೌಸ್ ತೊಗೊತೀನಿ ಎಲ್ಲ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಗೈಸ್, ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಎಷ್ಟು ಜನ ಆ್ಯಕ್ಚುಯಲ್ ಅಂದರೆ ಕರೆಕ್ಟ್ ಪ್ರೈಸ್ ಹೇಳ್ತೀರಾ ಅಂತ ಹೇಳಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ.